ಸರ್ ಇದು ಬಂದುಬಿಟ್ಟು ಕೊಯಿಲ್ಸ್ ಅಂತೇಳಿ ನಾವು ಕನ್ನಡದಲ್ಲಿ ಗೌಜುಗ ಅಂತ ಹೇಳ್ತೀವಿ, ಕೆಲವೊಂದು ಕಡೆ ಕಡ್ಡ ಅಂತ ಹೇಳ್ತಾರೆ, ಸುಮಾರು ಹೆಸರುಗಳಿಂದ ಕರೀತಾರೆ. ಇದು ಏನು ಅಂತ ಹೇಳಿದ್ರೆ ನೀವು ಬೆಂಗಳೂರಿಗೆಲ್ಲ ನೋಡಿರ್ಬೋದು ನೀವು. ಇವುಗಳು ಇಡೀ ಕೋಳಿಗಳನ್ನೇ ಬಂದುಬಿಟ್ಟು ಫ್ರೈ ಮಾಡಿ ಸೇಲ್ ಮಾಡ್ತಾರೆ. 100 ರೂಪೀಸಿಗೆ ಒಂದು ಕೋಳಿ ಥರ ಸೇಲ್ ಮಾಡ್ತಿರ್ತಾರೆ. ಇದನ್ನು ಏನು ಸ್ಪೆಷಲ್ ಇದೇನು ಅಂತ ಹೇಳಿದ್ರೆ ಇವುಗಳನ್ನ ಹೊರಗಡೆ ಬಿಟ್ಟು ಬೆಳೆಸೋಕ್ಕಾಗಲ್ಲ. ಏನಿದ್ರೆ ಬಂದುಬಿಟ್ಟು ಶೆಡ್ ಒಳಗಡೆ ಈ ಥರ ಬಾಕ್ಸ್ಗಳು ಮಾಡಿ ಬಾಕ್ಸ್ ಒಳಗಡೆ ಸಾಕಬೇಕಾಗುತ್ತೆ ಇವುಗಳನ್ನ. ಇಲ್ಲಾಂದರೆ ನೆಲದಲ್ಲಿ ಬಿಟ್ಟು ಒಂದು ಕಡೆ ರೌಂಡು ಬೋನ್ಗಳು ಮಾಡಿ ಬೋನಲ್ಲಿ ಸಾಕ್ಬೋದಾಗುತ್ತೆ. ಇವುಗಳು ಏನು ಅಂತ ಹೇಳಿದ್ರೆ ಇವುಗಳನ್ನು ಜಾಸ್ತಿ ಬಂದುಬಿಟ್ಟು ಅಸ್ತಮಾಸ್ ಪೇಷಂಟ್ಸ್ಗಳು ಮತ್ತು ಶುಗರ್ ಪೇಷಂಟ್ಸ್ಗಳು, ಕ್ಯಾನ್ಸರ್ ಪೇಷಂಟ್ಸ್ಗಳು ಜಾಸ್ತಿ ಈ ಕೋಳಿಗಳನ್ನು ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ಇದ್ರ ಮೊಟ್ಟೆಗಳು, ಇವುಗಳು ಬಂದುಬಿಟ್ಟು ಇದ್ರ ಮೊಟ್ಟೆಗಳು. ಇವುಗಳು ಬಂದುಬಿಟ್ಟು ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಬಂದುಬಿಟ್ಟು ಚಿಕ್ಕ ಮಕ್ಕಳುಗಳಿಗೆ ಈಗ ಪರ್ ಡೇ ದಿನ ಬಂದುಬಿಟ್ಟು ಒಂದೊಂದು ಮೊಟ್ಟೆಗಳನ್ನು ಬೆಳಿಗ್ಗೆ ಒಂದು ಸಂಜೆ ಒಂದು ಈ ಥರ ತಿನ್ನಿಸ್ತಾರೆ. ಮತ್ತು ತುಂಬ ಏಜ್ ಆದ ಪರ್ಸನ್ಸ್ಗಳಿಗೂ ಈ ಮೊಟ್ಟೆಗಳನ್ನು ತುಂಬ ಕೊಡ್ತಾರೆ. ಪ್ರೋಟೀನ್ಸ್ಗಳು ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಇದೆ ಈ ಮೊಟ್ಟೆಗಳಲ್ಲಿ, ಹಾಗಾಗಿ ತಿನ್ನಿಸ್ತಾರೆ ಒಂದು. ಅದಾದಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಒಂದೂವರೆ ತಿಂಗಳಿಗೆ ಬಂದುಬಿಟ್ಟು ಈ ಬಾಡಿ ವೆಯ್ಟ್ ಬಂದುಬಿಡುತ್ತೆ. ಇದಾದಮೇಲೆ ಇದು ಬಂದುಬಿಟ್ಟು ಗ್ರೋತ್ ಆಗಲ್ಲ. 1.5 ತಿಂಗಳಿಂದ ಇದು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದು ಕರೆಕ್ಟಾಗಿ ನೀವು ಫೀಡನ್ನು ಕೊಟ್ಟು ನೀರನ್ನು ಕರೆಕ್ಟಾಗಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ 1.25 ವರ್ಷದವರೆಗೂ ಇರುತ್ತೆ. ಮತ್ತು ಇವುಗಳಿಗೆ ಕಾಯಿಲೆ ಕಮ್ಮಿ, ಕೋಳಿಗಳು ತುಂಬ ಆ್ಯಕ್ಟಿವ್ ಇರುತ್ತೆ. ಇನ್ನೊಂದೇನು ಅಂದರೆ ಮೂತಿ ಬಂದುಬಿಟ್ಟು ತುಂಬ ಶಾರ್ಪ್ ಇರುತ್ತೆ. ಸುಮ್ಮನೆ ಕೈ ಹಾಕಕ್ಕೆ ಹೋದರೆ ತುಂಬ ಕಚ್ಚೇ ಬಿಡುತ್ತೆ, ಅಷ್ಟು ಆ್ಯಕ್ಟಿವ್ ಇರುತ್ತೆ ಕೋಳಿಗಳು. ಮಲೆನಾಡಲ್ಲಿ ಹೇಗೆ ಬೆಳೆಸ್ಬೋದು ಮತ್ತು ಮಲೆನಾಡು ರೈತರಿಗೆ ಏನಿದೆ ಉಪಯೋಗ ಆಗ್ತದೆ ಸರ್? ಇದ್ರದ್ದು ಏನು ರೈತರಿಗೆ ಉಪಯೋಗ ಅಂತ ಹೇಳಿದ್ರೆ ಇವರು ಮಲೆನಾಡಲ್ಲಿ ಏನು ಮಾಡ್ಬೋದು, ಈ ಥರ ಬಾಕ್ಸೇ ಮಾಡಿ ಬೆಳೆಸ್ಬೇಕು ಇದನ್ನು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ದೊಡ್ಡ ಫಾರಮ್ ಒಳಗಡೆನೆಯ ಒಂದು ಚಿಕ್ಕ ಸ್ಪೇಸ್ ಕೊಟ್ಟು ಕೋಳಿಗಳು ಹೊರಡೆ ಹೋದಿತ್ತರ ಒಂದು ಜಾಗ ಮಾಡಿ ಅಲ್ಲೂ ಸಹಿತ ಬೆಳೆಸ್ಬೋದು. ಮಲೆನಾಡಲ್ಲಿ ಏನು ಸ್ಪೆಷಲ್ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು ತುಂಬ ಸ್ಕೂಲ್ಗಳಿಗೆ ಸೇಲ್ ಮಾಡ್ಬೋದು. ಆಯುರ್ವೇದಿಕ್ ಇದುಗಳಿದ್ದಾವೆ, ಏನೋ ಮೆಡಿಸನ್ಗಳು ಕೈ ಮುರಿದೋದಾಗಲೆಲ್ಲ ಮೆಡಿಸನ್ ಕೊಡ್ತಾ ಆ ಪ್ಲೇಸಸ್ಗಳು ಇವನು ತುಂಬಗಳನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಜಿಮ್ ಸ್ಕೂಲ್ಗಳಿಗೆ ಯೂಸ್ ಮಾಡ್ತಾರೆ. ಜಿಮ್ ಸ್ಕೂಲ್ಗಳಿಗೆಲ್ಲ ತೊಗೊಂಡೋಗಿ ಸೇಲ್ ಮಾಡ್ಕೊಬೋದು. ಹೀಗೆ ಬೇರೆ ಕಡೆ ಸೇಲ್ ಮಾಡ್ಬೋದು. ಮತ್ತು ಇನ್ನೊಂದು ಮಲೆನಾಡಲ್ಲಿ ಬಂದುಬಿಟ್ಟು ಇದು ಜಾಸ್ತಿ ತಳಿಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇದು ಬಂದುಬಿಟ್ಟು ಬೆಂಗಳೂರಲ್ಲಿ ತುಂಬ ಬಂದುಬಿಟ್ಟು ಜಾಸ್ತಿ ಜನಗಳು ಹೋಟ್ಲುಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ಮಲೆನಾಡಲ್ಲಿ ಇದನ್ನು ಬೆಳೆಸ್ಕೊಂಡು ಹೊರಡೆ ಇದಕ್ಕೆಲ್ಲ ಊರುಗಳಿಗೆಲ್ಲ ಸೇಲ್ ಮಾಡ್ಬೋದು ಸರ್ ಚೆನ್ನಾಗಿ. ಆಮೇಲೆ ಇದಕ್ಕೆ ಮೊಟ್ಟೆಗಳಿಗೆ ಏನು ಪ್ರೈಸ್ ಇರುತ್ತೆ ಅದು? ಸರ್ ಮೊಟ್ಟೆಗಳಿಗೆ ಬಂದುಬಿಟ್ಟು ನಾವು ಬಂದುಬಿಟ್ಟು 8 ರೂಪಾಯಿಗೆ ಸೇಲ್ ಮಾಡ್ತೀವಿ ನಾವು ಮೊಟ್ಟೆಗಳನ್ನು. ನಮಗೆ ರೆಗ್ಯುಲರ್ ಆಗಿ ಬಂದುಬಿಟ್ಟು ಕೆಲವು ಡಾಕ್ಟರ್ಸ್ಗಳಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್ಗಳು, ಅವ್ರಿಗೆ ಬಂದುಬಿಟ್ಟು ನಾವು ರೆಗ್ಯುಲರಾಗಿ ಸೇಲ್ ಮಾಡ್ತಾ ಇರ್ತೀವಿ ನಾವು ಕೋಳಿಗಳನ್ನು. ಓಕೆ.